ಯುವ ಮುಖಂಡರು ಆತ್ಮೀಯರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಅವ್ರಿಗೂ ಸಹ ಸ್ವಾಗತ ಬಯಸ್ತಾ, ವೆಂಕಟರಮಣಗೌಡ ನಾಡಗೌಡರವರು ಸಹ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಶ್ರೀಯುತ ತಿಪ್ಪೇಸ್ವಾಮಿ ಅವರಿದ್ದಾರೆ. ಜನತಾದಳ ಮತ್ತು ಬಿಜೆಪಿಯ ಎಲ್ಲ ವರಿಷ್ಠರುಗಳು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಮತ್ತು ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ಎಲೆಕ್ಟ್ರಾನಿಕ್ಸ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಗೋಷ್ಠಿಯನ್ನು ಕುರಿತು ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಪತ್ರಿಕಾಗೋಷ್ಠಿ ಕುರಿತು ಮಾತಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಡ್ತೀನಿ. ಧನ್ಯವಾದಗಳು. ಎಲ್ಲ ಆತ್ಮೀಯ ಮಾಧ್ಯಮದ ಮಿತ್ರರಿಗೆ ಈಗಾಗಲೇ ಹೊಸ ವರ್ಷ ಆಚರಣೆ ಮಾಡಿಬಿಟ್ಟಿದ್ವಿ. ಆದರೂ ಸಹ ತಡವಾದರೂ ನಮ್ಮೆಲ್ಲರಿಗೆ ಹೊಸ ವರ್ಷದ ಶುಭಾಶಯಗಳ ಜೊತೆಗೆ ನಮ್ಮ ಸಂಕ್ರಾಂತಿ, ಮುಂದಿನ ಸಂಕ್ರಾಂತಿಗೆ ಸಂಕ್ರಮಣ, ಅದಕ್ಕೂ ಅಡ್ವಾನ್ಸ್ ಆಗಿ ಎಲ್ಲ ಮಿತ್ರರಿಗೆ ನನ್ನ ಶುಭಾಶಯಗಳನ್ನು ಕೊಡಲಿಕ್ಕೆ ಬಯಸ್ತೀನಿ. ಸಂಕ್ರಾಂತಿಯಲ್ಲಿ ಸೂರ್ಯನ ಬೆಳಕು ಜಾಸ್ತಿ ಈಗ ಕರ್ನಾಟಕದಲ್ಲೂ ನಮ್ಮ ಸರ್ಕಾರ ಇವತ್ತು ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ಕಳೆದ ಅಧಿವೇಶನದಲ್ಲಿ ಒಂದು ಪ್ರಮುಖವಾದಂತಹ ನಿರ್ಣಯವನ್ನು ಮಾಡಿದ್ರು. ಒಂದು ಬಿಲ್ ಅನ್ನು ಏನು ಪಾಸ್ ಮಾಡಿದ್ದಾರೆ, ಅದರ ಬಗ್ಗೆ ವಿಶೇಷವಾಗಿ ಕಾಂಗ್ರೆಸ್ನ ರಾಜ್ಯಗಳಲ್ಲಿ ಬಹಳ ದೊಡ್ಡ ಮಟ್ಟದ ಅಪಪ್ರಚಾರಗಳು ನಡೀತಾ ಇದೆ. ಇಲ್ಲಿ ಯಾವೊಂದು ಕೇಂದ್ರ ಸರ್ಕಾರ ಹಿಂದೆ ಇದ್ದಂತೆ 2005ರಲ್ಲಿ ಪ್ರಾರಂಭ ಆದಂತ ಮನ್ರೇಗಾ, ಆ ಒಂದು ಯೋಜನೆಯನ್ನ ಕಳೆದ ಅಧಿವೇಶನದಲ್ಲಿ ಕೆಲವು ಬದಲಾವಣೆಗಳನ್ನ ತರತಕ್ಕಂಥದ್ರ ಮುಖಾಂತರ ಹೆಸರನ್ನು ಬದಲಾವಣೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅದನ್ನೇ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷ ದುರ್ಬಳಕೆ ಮಾಡೋದ್ರಲ್ಲಿ ಹೊರಟಿದ್ದಾರೆ. ಯಾವೊಂದು ಹೊಸದಾಗಿ ಹೆಸರಲ್ಲಿ ಇಟ್ಟಿದ್ದಾರೆ, ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಖಾತೆ ಅಂತಕ್ಕಂಥದ್ದು ಅದರ ಸಂಪೂರ್ಣ ಹೆಸರು. ಆದರೆ ಅದನ್ನ ಶಾರ್ಟ್ ಆಗಿ ಜಿರಾಮ್ಜಿ ಅಂತ ಹೇಳಿ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧೀಜಿಯವರಿಗೆ ಅಪಚಾರ ಮಾಡಿ ಅವರ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ದೊಡ್ಡ ಅಪಪ್ರಚಾರವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರತಕ್ಕಂಥದ್ದು ನೋಡ್ತಾ ಇದ್ದೆ. ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಸುದೀರ್ಘವಾದಂತ ಆಡಳಿತ ನಡೆಸಿದಂಥವ್ರು, ಬಹುಶಃ ಹಲವಾರು ಯೋಜನೆಗಳು, ನೂರಾರು ಯೋಜನೆಗಳು ಬಂದಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ, ರಾಜ್ಯ ಸರ್ಕಾರದಲ್ಲಿ. ಯಾವುದಾದರೂ ಪ್ರಮುಖವಾದಂತ ಯೋಜನೆಗಳಿಗೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಎಷ್ಟು ಹೆಸರನ್ನ ಇಟ್ಟಿದ್ದಾರೆ. ನಿಜಕ್ಕೂ ಅವರಿಗೆ ಗಾಂಧೀಜಿಯವರ ಬಗ್ಗೆ ಗೌರವ ಇದೆ, ಕೇಳಲಿಕ್ಕೆ ಬಯಸ್ತಿಲ್ಲ. ಕರ್ನಾಟಕದಲ್ಲೇ ಎಷ್ಟು ಹೆಸರನ್ನ ಇಟ್ಟಿದ್ದಾರೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರಗಳು ನಡೀಬೇಕಾದ್ರೆ ಕಾಂಗ್ರೆಸ್ ನಾಯಕರು ಕೇಳಲಿಕ್ಕೆ ಬಯಸ್ತಾರೆ. ನಾ ಈಗಿನ ಒಂದು ಜಿರಾಮ್ಜಿ ಅಂತಕ್ಕಂಥ ಬಿಲ್ಲಿನ ಬಗ್ಗೆ, ಈ ಯೋಜನೆ ಬಗ್ಗೆ ವಿಧಾನಸಭೆಯೇನೋ ಅಧಿವೇಶನ, 2 ದಿನದ ಅಧಿವೇಶನ ಕರೀತೀವಿ. ಇನ್ನು ಮುಂದಿನ 26ನೇ ತಾರೀಕಿನಿಂದ ಕನಿಷ್ಠ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 5 ಕಿಲೋಮೀಟರ್ 10 ಕಿಲೋಮೀಟರ್ ವರೆಗೆ ಪಾದಯಾತ್ರೆ ಮುಖಾಂತರ ಈ ಯೋಜನೆ
ಜನವಿರೋಧಿ ನೀತಿ ಅಂತಕ್ಕಂಥದ್ದನ್ನ ಜನಗಳ ಮುಂದೆ ತೆಗೆದುಕೊಂಡು ಹೋಗ್ತೀವಿ ಅಂತೇಳಿ ಕಾಂಗ್ರೆಸ್ ಪಕ್ಷ ಈಗಾಗಲೇ ಘೋಷಣೆ ಮಾಡಿಕೊಂಡಿದ್ದಾರೆ. ನಾನು ಕಾಂಗ್ರೆಸ್ ನಾಯಕರಿಗೆ ಕೇಳಲಿಕ್ಕೆ ಬಯಸ್ತೀನಿ, ಯಾವ ರೀತಿಯಲ್ಲಿ ಇದು ಜನಸಾಮಾನ್ಯರಿಗೆ, ಕೂಲಿ ಕಾರ್ಮಿಕರಿಗೆ ಇವತ್ತು ಅನ್ಯಾಯ ಆಗ್ತಕ್ಕಂಥದ್ದು ಅನ್ನೋದು ಪ್ರಶ್ನೆ ಇದೆ. ಏನು ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದ್ದಾಗ 2005ರಲ್ಲಿ ಈ ಒಂದು ಯೋಜನೆಯನ್ನ 2006-07 ಪ್ರಾರಂಭ ಆಯಿತು. ಒಳ್ಳೆ ಉದ್ದೇಶದಲ್ಲೇ ತಂದಿದ್ದಾರೆ. ನಾನು ಈ ಒಂದು ಯೋಜನೆ ತಂದಿರತಕ್ಕಂಥದ್ದು ತಪ್ಪು ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಅವತ್ತಿನ ದಿನ ಬಡ ಕೂಲಿ ಕಾರ್ಮಿಕರಿಗೆ ನಿರುದ್ಯೋಗದ ಸಮಸ್ಯೆಯನ್ನ ಗ್ರಾಮೀಣ ಪ್ರದೇಶದಲ್ಲಿ ಹಲವಾರು ಕುಟುಂಬಗಳ ವಂಚನೆಗಳೇನಾಗಿದೆ ಅವರುಗಳಿಗೆ ನಿರುದ್ಯೋಗದ ಸಮಸ್ಯೆಯಿಂದ ಒಳ್ಳೆ ಉದ್ದೇಶದಿಂದ ತಂದಿದ್ದಾರೆ. ನಾನು ಈ ಒಂದು ಕಾರ್ಯಕ್ರಮ ಅತ್ಯಂತ ಕೆಟ್ಟ ಕಾರ್ಯಕ್ರಮ ಅಂತ ನಾನೇ ಹೇಳಲಿಕ್ಕೆ ಹೋಗೋದಿಲ್ಲ, ಯಾರು ಹೇಳೋದು ಇಲ್ಲ. ಆದರೆ ನಂತರದ ದಿನಗಳಲ್ಲಿ ಈ ಒಂದು ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಇಟ್ಟಂತ ಈ ಯೋಜನೆ ಎಷ್ಟರ ಮಟ್ಟಿಗೆ ಮಹಾತ್ಮ ಗಾಂಧೀಜಿಯವರಿಗೆ ಗೌರವ ಸಲ್ಲಿಸ್ತಕ್ಕಂಥ ರೀತಿಯಲ್ಲಿ ಪಾರದರ್ಶಕವಾಗಿ, ಭ್ರಷ್ಟರಹಿತವಾಗಿ ಈ ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತಂದಿದ್ದಾರೆ. ಇದು ಇಲ್ಲಿ ಪ್ರಮುಖವಾಗಿರತಕ್ಕಂಥ ಅಂಶ. ಕೆಲವರು ಕೇಳ್ತಾರೆ, ಇದೆಲ್ಲ ಈ ಒಂದು ನ್ಯೂನತೆಗಳು ಕೇಂದ್ರ ಸರ್ಕಾರಕ್ಕೆ 10 ವರ್ಷ ಬೇಕಾಯ್ತಾ ಇದೆಲ್ಲವನ್ನ ಕಂಡುಹಿಡಿಯಲಿಕ್ಕೆ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ನ ಕೆಲವು ನಾಯಕರೇನು ಕೇಳ್ತಾರೆ. ಇಲ್ಲಿ 10 ವರ್ಷದ ಪ್ರಶ್ನೆ ಅಲ್ಲ. ಈ ಕಾರ್ಯಕ್ರಮ ಕೇಂದ್ರ ಸರ್ಕಾರದ ನೆರವನ್ನ ಕೊಡ್ತಕ್ಕಂಥದ್ದು ಪ್ರಾರಂಭ ಆಗಿರ್ತಕ್ಕಂಥದ್ದು 100% ಕೇಂದ್ರ ಸರ್ಕಾರದ ಅನುದಾನ. ಈ ಕೇಂದ್ರ ಸರ್ಕಾರದ ಅನುದಾನವನ್ನ ಯಾವ ರಾಜ್ಯಗಳಲ್ಲಿ ಯಾವ ರೀತಿಯಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಉಪಯೋಗ ಮಾಡಿಕೊಂಡಿದ್ದಾರೆ. ಒಂದು ಕ್ಯಾಪಿಟಲ್ ಅಸೆಟ್ ಅನ್ನ ಎಷ್ಟು ನಿರ್ಮಾಣ ಆಗಿದೆ, ಇಲ್ಲ ಈ ಯೋಜನೆಗಳ ಹೆಸರಿನಲ್ಲಿ ಬರೀ ಕಳಬಿಲ್ ಮಾಡ್ಕೊಂಡು ಕೆಲಸನೇ ಮಾಡದೆ ಒಂದೊಂದು ಕೆಲಸದಲ್ಲಿ 4 ಬಾರಿ 3 ಬಾರಿ ಬಿಲ್ಲನ್ನ ಮಾಡಿಕೊಂಡು ಉಳ್ಳವರು ಇದನ್ನ ನಿರುದ್ಯೋಗಿಗಳ ಹೆಸರಿನಲ್ಲಿ ಯಾವ ರೀತಿಯಲ್ಲಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಇದೆಲ್ಲ ಮಾಹಿತಿಗಳು ಸುದೀರ್ಘವಾಗಿ ತನಿಖೆಗಳಾದ ನಂತರ ಬಂದಂತ ವರದಿ. ಅದರ ಹಿನ್ನೆಲೆಯಲ್ಲಿ ಈ ಒಂದು ಮಾಡಿಫಿಕೇಶನ್ ಅಂತಕ್ಕಂಥದ್ದನ್ನ ಈ ಬಿಲ್ ಮುಖಾಂತರ ಕೇಂದ್ರ ಸರ್ಕಾರ ಇತ್ತೀಚೆಗೆ ಜಾರಿ ತರಬೇಕು ಅಂತ ತಂದಿದ್ದಾರೆ. ಒಳ್ಳೆ ಉದ್ದೇಶ. ಮನ್ರೇಗಾದಲ್ಲಿ ಇದ್ದಂತ ಹಲವಾರು ತಪ್ಪುಗಳೇನಿದೆ, ಲ್ಯಾಕುನಗಳೇನಿತ್ತು, ಅದನ್ನ ಯಾವ ರೀತಿ ಸರಿಪಡಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಉತ್ತಮವಾದ ರೀತಿಯಲ್ಲಿ ಈ ಒಂದು ಯೋಜನೆಯನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಗಮನಕ್ಕೆ ನಾನು ತರ್ತಕ್ಕಂಥದ್ದು, ಈ ಯೋಜನೆ ಪ್ರಾರಂಭ ಆಗಿದ್ದು 2006-07 ಪ್ರಾರಂಭ ಆಯಿತು. 2013-14 ಟೋಟಲ್ ಪರ್ಸೆಂಟೇಜ್ ಜನರೇಟ್ ಆಗಿರತಕ್ಕಂಥದ್ದು 1660 ಕೋಟಿ.
2006-7ರಿಂದ 2013-14 ನಂತರ 2014-15ರಿಂದ 2025-26 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ 3210 ಕೋಟಿ ಪರ್ಸೆಂಟೇಜ್ ಜನರೇಟ್ ಆಗಿರ್ತಕ್ಕಂಥದ್ದು ದಿನಗೂಲಿದೆ ಪರ್ಸೆಂಟೇಜ್ 3210 ಸೆಂಟ್ರಲ್ ಫಂಡ್ ರಿಲೀಸ್ ಆಗಿರತಕ್ಕಂಥದ್ದು UPA ಸರ್ಕಾರದಲ್ಲಿ 2006 ಇಂದ 2013 ವರೆಗೆ 2,13,220 ಕೋಟಿ. ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ 8,53,810 ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ. ಈ ಒಂದು ಹಣದಲ್ಲಿ ಟೋಟಲ್ ವರ್ಕ್ಸ್ ಕಂಪ್ಲೀಟ್ ಆಗಿರತಕ್ಕಂಥದ್ದು UPA ಸರ್ಕಾರದಲ್ಲಿ 153 ಲಕ್ಷ ವರ್ಕ್ಗಳು, ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ 862 ಲಕ್ಷ ವರ್ಕ್ಗಳು ಕಂಪ್ಲೀಟ್ ಆಗಿದೆ. ಇಂಡಿವಿಜುವಲ್ ಅಸೆಟ್ ಕ್ರಿಯೇಷನ್ ಆಗಿರ್ತಕ್ಕಂಥದ್ದು UPA ಸರ್ಕಾರದಲ್ಲಿ 17.6%, ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಇಂಡಿವಿಜುವಲ್ ಅಸೆಟ್ ಕ್ರಿಯೇಟ್ ಆಗಿರತಕ್ಕಂಥದ್ದು 62.95%. ಆಧಾರ್ ಸೀಡಿಂಗ್ ಇನ್ ನರೇಗಾ ಸಾಫ್ಟ್ ಆಕ್ಟಿವ್ ವರ್ಕರ್ಸ್ ಇನ್ ಕ್ರೋರ್ 0.76 ಇನ್ ಜನವರಿ 2014ಗೆ UPA ಸರ್ಕಾರ. ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ 12.12 ಕೋಟಿ. ಇನ್ನ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನಲ್ಲಿ ಇಂಪ್ಲಿಮೆಂಟೆಡ್ ಇನ್ 28 ಸ್ಟೇಟ್ಸ್ ಅಂಡ್ 5 ಯೂನಿಯನ್ ಟೆರಿಟರೀಸ್ NDA ಸರ್ಕಾರದಲ್ಲಿ. ಇಲ್ಲಿ UPA ಸರ್ಕಾರದ್ದು ಯಾವುದೇ ರೀತಿಯ ಮಾಹಿತಿ ಇಲ್ಲ, ನಾಟ್ ಅವೈಲಬಲ್. ಇನ್ನು ಜಿಯೋ ಟ್ಯಾಗಿಂಗ್ ಆಫ್ ಮಹಾತ್ಮ ಗಾಂಧಿ ನರೇಗಾ ಅಸೆಟ್ಸ್ ಆ ಪ್ರಾವಿಷನ್ ಇಟ್ಕೊಂಡಿರಲಿಲ್ಲ UPA ಸರ್ಕಾರದಲ್ಲಿ. ಮೋರ್ ದೆನ್ 6.44 crore ಅಸೆಟ್ಸ್ ಆಲ್ರೆಡಿ ಜಿಯೋ ಟ್ಯಾಗ್ಡ್ ಇನ್ ಪಬ್ಲಿಕ್ ಡೊಮೈನ್ NDA ಸರ್ಕಾರದಲ್ಲಿ. ಇದು ಜಾತಿಕ್ ಕಂಪ್ಯಾರಿಸನ್ ನಿಮಗೆ ಕೊಡ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಮೊನ್ನೆ ಒಂದು ಇವರು ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಚಾಲೆಂಜ್ ಹಾಕೋರು, ಪ್ರಹ್ಲಾದ್ ಜೋಶಿ, ಎಲ್ಲ CBI ಎನ್ಕ್ವೈರಿ ಮಾಡ್ತೀರಾ ಅಂತ ಹೇಳಿ ಒಂದು ಚಾಲೆಂಜ್ ಹಾಕಿದ್ದಾರೆ. ಇಲ್ಲೇ ಅವರು ನಮ್ಮ ಪ್ರಹ್ಲಾದ್ ಜೋಶಿ ಅವರು ಹೇಳಿರ್ತಕ್ಕಂಥದ್ದು 11,200,000 ಚಿಲ್ಲರೆ ಕೋಟಿ ಅಲ್ಲ, 11,00,000 ಏನು 11 ಲಕ್ಷ ಕೋಟಿ ಅವ್ಯವಹಾರ ಆಗಿದೆ ಅಂತ ಹೇಳಿ ಹೇಳಿದ್ರು ಪ್ರಹ್ಲಾದ್ ಜೋಶಿ ಅವರು ಅಂತ ಹೇಳಿ ಏನು ಹೇಳಿದ್ದಾರೆ. ಅದು 11,202,000 ಚಿಲ್ಲರೆ ಕೊಡ್ತೀನಿ. ಒಂದು ನಿಮಿಷ. ಅದು ವರ್ಕ್, ಅದು ಹಣ ಅಲ್ಲ ಅದು ಮ್ಯಾನ್ಯುವಲ್ ಡೇಸು ಅಲ್ಲ, ಅದು ಅಷ್ಟು ವರ್ಕ್ ಆಗಿರೋದ್ರಲ್ಲಿ ಅಕ್ರಮ ಆಗಿದೆ. 28 ರಾಜ್ಯದಲ್ಲಿ ಏನು ಹಿಡ್ತೀನಿ ಒಂದೇ ನಿಮಿಷ ಅದು ಇಲ್ಲ, ಡಾಕ್ಯುಮೆಂಟ್ ಇಲ್ಲ, ಸೇರ್ಕೊಂಡ್ಬಿಟ್ಟಿದೆ. ಇಲ್ಲ ಅದು ಅವ್ರಿಗೆಲ್ಲ ದೂರ ಕೇಳ್ಬೇಕಲ್ಲ. ಸೋಷಿಯಲ್ ಆಡಿಟ್ ಯೂನಿಟ್ ನಲ್ಲಿ ಟೋಟಲ್ ನಂಬರ್ ಆಫ್ ಕೇಸಸ್ ಅಂದ್ರೆ ಇರ್ರೆಗ್ಯುಲಾರಿಟೀಸ್ ನಂಬರ್ಸ್ ಅಂಡ್ ರಿಕವರಬಲ್ ಅಮೌಂಟ್ ಅಂತಕ್ಕಂಥದ್ದು, ಅದನ್ನ ಪ್ರಹ್ಲಾದ್ ಜೋಶಿ ಅವರು ಹೇಳಿರ್ತಕ್ಕಂಥದ್ದು ಕೋಟಿ 11 ಲಕ್ಷ ಕೋಟಿ ಅಲ್ಲ,
ಯಾಕೆಂದ್ರೆ ಖರ್ಚಾಗಿರೋದೇ 11 ಲಕ್ಷ ಕೋಟಿ. ಏನ್ ಹೇಳ್ತಾರೆ, 11,03,876 ಕೋಟಿ ಇಲ್ಲಿ ಇರೆಗ್ಯುಲಾರಿಟೀಸ್ ಆಗಿರ್ತಕ್ಕಂಥದ್ದು. ಅದು 11 ಲಕ್ಷ ಕೋಟಿ ಅಂತ ಹೇಳಿ ಇವರೇನೋ ಮಿನಿಸ್ಟ್ರು ಕನ್ಫ್ಯೂಸ್ ಮಾಡ್ಕೊಂಡಿರ್ಬೇಕು ಪಾಪ ನಮ್ಮ ಡೆಪ್ಟಿ CM ಅವರು. ಇದು ಇರ್ತಕ್ಕಂಥ ಇರೆಗ್ಯುಲಾರಿಟೀಸ್ ಬಗ್ಗೆ ಮಾತನಾಡಿದ್ದಾರೆ. ಅದು ಯಾತಕ್ಕೆ ಆ ಥರ ಕೋಟಿ ಅಂತ ಬಂತೋ ಗೊತ್ತಿಲ್ಲ ನನಗೆ. ಇದು ನಡೆದಿರ್ತಕ್ಕಂಥ ಇಲ್ಲಿ ಅವ್ರು ಏನ್ ಹೇಳ್ತಾರೆ, ನಾನು ಕಂಪ್ಯಾರಿಸನ್ ಕೊಡ್ತೀನಿ. ಏನ್ ಸ್ವಲ್ಪ ಅಪ್ಗ್ರೇಡೇಷನ್ ಮತ್ತಿನ್ನ ಕೆಲವು ತಪ್ಪುಗಳು ಏನೇನಾಗಿದೆ ಅದನ್ನು ಸರಿಪಡಿಸ್ಬೇಕು ಅನ್ನೋದಕ್ಕೆ ಆದಂತ ಅನುಭವದಲ್ಲಿ ನರೇಗಾದಲ್ಲಿ ಏನಿತ್ತು, ಈಗ ಜಿನಲ್ಲಿ ಏನಿದೆ ಆದಿ ನಿಯಮಗಳು ಅಂತಕ್ಕಂಥದ್ದು ನಿಮ್ ಗಮನಕ್ಕೆ ತರ್ತೀನಿ. ಇಲ್ಲ ನಿಮ್ಗೆ ಕಾಪಿ ಕೊಡಿದ್ರೆ ಕೊಟ್ಬಿಡ್ತೀನಿ. ಏಕೆಂದ್ರೆ ಸ್ವಲ್ಪ ಜಾಸ್ತಿ ಇದೆ ಮೆಟೀರಿಯಲ್. ಯಾವ್ಯಾವ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ಬದಲಾವಣೆ ಬಂದಿದೆ, ಇದರಿಂದ ಆಗೋ ಉಪಯೋಗಗಳೇನು, ಇದೆಲ್ಲ ಡೀಟೇಲ್ ಇದೆ. ನಾವು ಹಿಂದೆನೆ ನೋಡಿದೀವಿ ನರೇಗಾದಲ್ಲಿ ಬೇರೆ ರಾಜ್ಯದ ಒಂದು ಕಡೆ ಇಡಿ, ಕರ್ನಾಟಕದಲ್ಲೇ ಯಾವ್ಯಾವ ರೀತಿ ಯಾವ್ಯಾವ ತಾಲೂಕುಗಳಲ್ಲಿ ಈ ನರೇಗಾ ಸ್ಕೀಮ್ನಲ್ಲಿ ಏನೇನು ಸಮಸ್ಯೆಗಳಾಗಿದೆ ಅಂತ ಒಂದ್ಸಲ ನಿಮ್ಗೆ ಜ್ಞಾಪಕ ಮಾಡ್ತೀನಿ. ಕೊಪ್ಪಳದಲ್ಲಿ ಬಹುಶಃ ಬಿಜೆಪಿ ಸರ್ಕಾರದಲ್ಲ, ಇವರು ಸಿದ್ದರಾಮಯ್ಯ ಇದ್ದಾಗಲೇ ಕೂಲಿ ಕೊಟ್ಟಿಲ್ಲ ಅಂತ ಹೇಳಿ ಒಂದು ಪೊಲೀಸ್ನವ್ರ ಕೈಲ ಲಾಠಿ ಚಾರ್ಜ್ ಆಯ್ತು. ಇಲ್ಲ ನಾಡುಗೌಡರು ಕೂತವ್ರೆ ಇಲ್ಲಿ ಪಕ್ಕದಲ್ಲಿ, ಅವ್ರ ಕ್ಷೇತ್ರದಲ್ಲಿ ನರೇಗಾ ವರ್ಕಿಗೆ ಅಂತ ಹೇಳಿ ಟ್ರ್ಯಾಕ್ಟರ್ ಮೇಲೆ ಜನ ಕರ್ಕೊಂಡು ಹೋಗಿತ್ತು. ಒಂದು ಉದಾಹರಣೆ ಕೊಡ್ತೀನಿ ಅಷ್ಟೇ. ಆ ಟ್ರ್ಯಾಕ್ಟರ್ ಅಪಘಾತಕ್ಕೆ ಒಳಗಾಗ್ಬಿಡ್ತು. ಅಪಘಾತದಲ್ಲಿ 2-3 ಜನ ತೀರ್ಕೊಂಡು ಹೋದ್ರು. ಅವ್ರಿಗೆ ಪರಿಹಾರ ಕೊಡಬೇಕಲ್ಲ. ಅವರು ನರೇಗಾ ಕೆಲಸಕ್ಕೆ ಹೋಗ್ತಿದ್ರು ಅಂತ ಏನ್ ಲೆಕ್ಕ ತೋರಿಸಿದ್ರು. ಅವ್ರಿಗೆ ಜಾಬ್ ಕಾರ್ಡೇ ಇರಲಿಲ್ಲ. ಅದನ್ನೇ ಇವತ್ತು ಕೇಂದ್ರ ಸರ್ಕಾರ ಹೇಳ್ತಾ ಇರೋದು. ಜಾಬ್ ಕಾರ್ಡ್ ಅಲ್ಲೂ ಸಹ ಎಷ್ಟು ಅವ್ಯವಹಾರಗಳಾಗಿದೆ. ಆಮೇಲೆ 60 ವರ್ಷದ ಮೇಲ್ಪಟ್ಟವರು 80 ವರ್ಷದವ್ರ ಮೇಲೆ ಜಾಬ್ ಕಾರ್ಡ್ ಇದೆ ಅಂತ ತೋರಿಸ್ಕೊಂಡವ್ರೆ. ಅವರ ಹೆಸರಿನಲ್ಲೆಲ್ಲ ಪೇಮೆಂಟ್ಗಳಾಗಿದೆ. ಇದು ಎಲ್ಲವನ್ನ ಸುದೀರ್ಘವಾಗಿ ಸುಮಾರು 28 ರಾಜ್ಯದಲ್ಲಿ ಮಾಹಿತಿಗಳನ್ನ ಪಡೆದು ಕೇಂದ್ರ ಸರ್ಕಾರ ಅಂತಿಮವಾಗಿ ಈ ಒಂದು ಯೋಜನೆಯನ್ನ ಅನುಷ್ಠಾನಕ್ಕೆ ತಂದಿರ್ತಕ್ಕಂಥದ್ದು. ಸುಮಾರು ಹುಡುಗಾಟಿಕೆಗೆ ಇಲ್ಲ ಏನೋ ಪ್ರೆಸ್ಟೀಜ್ಗೋಸ್ಕರವಾಗಿ ಪ್ರತಿಷ್ಠೆಗೋಸ್ಕರವಾಗಿ ಈ ಯೋಜನೆ ತಂದಿರ್ತಕ್ಕಂಥದ್ದಲ್ಲ. ಜನ ನಮ್ಮ ಡೆಪ್ಟಿ CM ಹೇಳೋದ್ರಲ್ಲ, ಎಂಥದ್ದು ಓಪನ್ ಡಿಬೇಟ್ಗೆ ತಯಾರಾಗಿದ್ದೇವೆ. ಓಪನ್ ಡಿಬೇಟ್ ಮಾಡಬೇಕು ಅಂದ್ರೆ ನಾವೇನು ಕತ್ತೋಗೋ ಪ್ರಶ್ನೆ ಇಲ್ಲ. ಏನೇನಿದೆ ನಾವು ಸ್ವಲ್ಪ ಡಾಕ್ಯುಮೆಂಟ್ ಇಟ್ಕೊಂಡೇ ಮಾತಾಡೋದು. ಜನ ಪಾಪ ಅವೇನು ಹೇಳ್ಕೊಂಡವ ಕಾಂಗ್ರೆಸ್ ಅವ್ರ ಕೈ ಹೇಳೋ ಶಕ್ತಿ ಇಲ್ಲ. ನೆನ್ನೆ ಅದಿರ್ತದ ಒಂದು ಪೇಪರ್ ಟೈಗರು ಅಂತ ಏನೇನೋ ಹೇಳ್ಕೊಂಡಿದೆ. ಅದೆಲ್ಲ ಇರ್ಲಿ ಒಂದ್ ಕಡೆ ಮಾತಾಡೋಣ, ಸಮಯ ಬರುತ್ತೆ. ಇಲ್ಲಿ ಪ್ರಶ್ನೆ ತಯಾರಾಗಿದ್ದೇವೆ ನಾವು. ಇದರಲ್ಲಿ ಯಾವ್ಯಾವ ರೀತಿ ನಾವು ಬದಲಾವಣೆ ತಂದಿದ್ದೇವೆ. ಇಲ್ಲಿ ಮನ್ರೇಗಾದಲ್ಲಿ ಏನು ನ್ಯೂನ್ಯತೆಗಳಿತ್ತು ಅದು ಯಾವ ರೀತಿ ಬದಲಾವಣೆ ತಂದಿದ್ದೇವೆ. ಈಗ ನಮ್ಮ ಹಳ್ಳಿ ಜನ ಮಾತಾಡೋರು, ನಮಗೆ ಈ ಮನ್ರೇಗಾ ಸ್ಕೀಮ್ ತಂದು ಹಳ್ಳಿ ಕೂಲಿ ಕೆಲಸಕ್ಕೆ ಜನ ಸಿಗ್ತಿಲ್ಲ ಅಂತ. ಆ ಹಿನ್ನೆಲೆ ಒಳಗೇನೆ ಈ ಸ್ಕೀಮ್ನಲ್ಲಿ 60 ದಿನ ಈ ಒಂದು ಕೂಲಿ ಕೆಲಸಕ್ಕೆ ಸ್ಟಾಪ್ ಮಾಡಿ ನಮ್ಮ ರೈತರು ಕೃಷಿ ಚಟುವಟಿಕೆ ಮಾಡಬೇಕಾದ್ರೆ ಅವರು ಅಲ್ಲಿ ಅದ್ರ ಜೊತೆ ಸಣ್ಣ ಪುಟ್ಟ ರೈತರುಗಳೇನಿದ್ದಾರೆ 1 ಎಕರೆ 2 ಎಕರೆ 5 ಎಕರೆ ಇಟ್ಕೊಂಡವರು ಅವ್ರಿಗೂ ಕೂಲಿ ಕೆಲಸದವ್ರು ಸಿಗಬೇಕು ಅಂತ ಹೇಳಿದ್ರೆ 60 ದಿನ ಅವರಿಗೆ ರಜಾ ಕೊಡ್ತಾರೆ.
60 ದಿನ ಅವರು ರೈತರ ಭೂಮಿನಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ, ರೈತರನ್ನು ಉಳಿಸ್ತಕ್ಕಂಥದ್ದಕ್ಕೆ ಈ ಸ್ಕೀಮ್ ತಂದಿದ್ದಾರೆ. ಈ ಲೋಪಗಳೆಲ್ಲ ನೋಡೆ ಈಗ 100 ದಿನದಿಂದ 125 ದಿನಕ್ಕೆ ಹೆಚ್ಚಿಸತಕ್ಕಂಥದ್ದೇನಿದೆ, ಈ ಒಂದು ದಿನಗಳನ್ನ ಇಲ್ಲಿ ಪ್ರಶ್ನೆ 40% 60% ಇದೆಯಲ್ಲ, ಇದನ್ನ ಇಡಬೇಕಾದ್ರೆ 40% ಇದ್ರೂ ಸಹ ಹೆಚ್ಚುವರಿಯಾಗಿ ಈಗ ಏನಿದೆ ಸ್ಕೀಮು 17,000 ಕೋಟಿ ಹಣ ರಾಜ್ಯ ಸರ್ಕಾರಗಳಿಗೆ ಹೆಚ್ಚಿನ ರೀತಿಯಲ್ಲಿ ಬರ್ತದೆ. ಈಗಿರ್ತಕ್ಕಂಥ ವ್ಯವಸ್ಥೆನಲ್ಲಿ 17,000 ಕೋಟಿ ಹಲವಾರು ರಾಜ್ಯಗಳಿಗೆ ಬರ್ತದೆ. ಈ ಸ್ಕೀಮ್ನಲ್ಲಿ ಏನು ಕಡಿಮೆ ಆಗೋದಿಲ್ಲ, ರೆಡ್ಯೂಸ್ ಆಗ್ಬಿಡುತ್ತೆ, ನಮ್ಗೆ ದುಡ್ಡು ಕಡಿಮೆ ಆಗ್ಬಿಡುತ್ತೆ ಏನು ಹೇಳ್ತಾರಲ್ಲ. ಇಲ್ಲಿ 17,000 ಕೋಟಿ ಹಲವಾರು ರಾಜ್ಯಗಳಿಗೆ ದೊರಕ್ತಿದ್ರಲ್ಲಿ. ಜೊತೆಗೆ ಈ 40% ಮಾಡಿರ್ತಕ್ಕಂಥ ಉದ್ದೇಶವೇ ರಾಜ್ಯ ಸರ್ಕಾರ ಹಲವಾರು ರಾಜ್ಯದಲ್ಲಿ ಅಕ್ರಮಗಳನ್ನು ಏನ್ ಮಾಡಿದ್ದಾರೆ, ಸರಿಯಾದ ರೀತಿ ಕೂಲಿ ಕೊಟ್ಟಿಲ್ಲ ಕೆಲಸ ಮಾಡದಂತವರಿಗೆ, ಯಾವನೋ ಹೆಸರಿನಲ್ಲಿ ಬಿಲ್ ಮಾಡ್ಕೊಂಡು ದುಡ್ಡು ತಗೊಂಡಿರ್ತಕ್ಕಂಥದ್ದೆಲ್ಲ ಇದೆ. ಇದೆಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡೆ ರಾಜ್ಯ ಸರ್ಕಾರದ್ದು ಜವಾಬ್ದಾರಿ ಇರಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಜವಾಬ್ದಾರಿಗಳೇನು ಅಂತಕ್ಕಂಥದ್ದನ್ನು ಈ ಸ್ಕೀಮ್ ನಲ್ಲಿ ತಂದಿದ್ದಾರೆ. ಕೇಂದ್ರ ಸರ್ಕಾರ ಎಲ್ಲಾ ಅಧಿಕಾರವನ್ನು ಅವ್ರು ಇಟ್ಕೊಂಡಿಲ್ಲ, ರಾಜ್ಯ ಸರ್ಕಾರದ ಜವಾಬ್ದಾರಿ ಏನಿದೆ ಅಂತಕ್ಕಂಥದ್ದು ತಂದಿದ್ದಾರೆ. ರಾಜ್ಯ ಸರ್ಕಾರನ ಕಡೆಗಣಿಸಿಲ್ಲ. ಇದನ್ನು ಮೊದಲು ಅರ್ಥ ಮಾಡ್ಕೋಬೇಕು ಕರ್ನಾಟಕ ರಾಜ್ಯ ಸರ್ಕಾರ. ಅದಷ್ಟೇ ಅಲ್ಲ, ಇವತ್ತು ಈ ಒಂದು ಸ್ಕೀಮ್ ಏನಿದೆ ಇದರಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿಗಳು ಏನು ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೇನೆ. ಅದ್ರ ಜೊತೆಗೆ ಗ್ರಾಮ ಪಂಚಾಯಿತಿಗಳಿಗೆ ಪವರೇ ಇಲ್ಲ ಅಂತ ಏನ್ ಹೇಳ್ತಾರೆ, ಗ್ರಾಮ ಪಂಚಾಯಿತಿಗಳಿಗೂ ಅಧಿಕಾರ ಇಲ್ಲಿದೆ. ಗ್ರಾಮ ಪಂಚಾಯಿತಿಗಳ ಮುಖಾಂತರವೇ ಪ್ರತಿ ಮನೆಯಲ್ಲಿ ಕೂಲಿ ಕೆಲಸ ಅವ್ರಿಗೆ ಸಿಕ್ಕಿದೆಯೋ ಇಲ್ವೋ ಅಂತಕ್ಕಂಥ ಮಾಹಿತಿಗಳನ್ನ ಗ್ರಾಮ ಸಭೆಗಳಲ್ಲಿ ಗ್ರಾಮ ಪಂಚಾಯಿತಿಯವರೇ ತೀರ್ಮಾನ ಮಾಡಬೇಕು. ಈ 3 ಸ್ಟೇಜ್ ಅಲ್ಲಿ ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಕೊಡಬೇಕು ಕೊಟ್ಟಿದ್ದಾರೆ. ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರ ಅಧಿಕಾರವನ್ನ ಕಿತ್ಕೊಂಡ್ಬಿಟ್ಟಿದ್ದಾರೆ. ನಾವೆಲ್ಲ ಕಡೆ ಹೋಗಿ ಈಗ ಪಾದಯಾತ್ರೆ ಮಾಡಿ ಎಲ್ಲರಿಗೂ ಇವತ್ತು ಕಣ್ ತೆರೆಸ್ತೀವಿ, ದ್ರೋಹ ಮಾಡ್ತಾ ಇದ್ದಾರೆ ಪಂಚಾಯತಿ ಸದಸ್ಯರಿಗೆ. ನಿಮ್ ಯೋಗ್ಯತೆಗೆ ಚುನಾವಣೆ ನಡೆಸ್ತೆ ಇನ್ನು ತಳ್ಕಂಡ್ ಮುಂದೋಗಿ ಆ 15ನೇ ಹಣಕಾಸಿನ ಆಯೋಗ ದುಡ್ಡು ತಗೊಳ್ಳಿಲ್ಲ, ನಿಮ್ ಯೋಗ್ಯತೆಗೆ ಇನ್ನೂ ತಗೊಳ್ಳಿಲ್ಲ ದುಡ್ಡು. ನೀವು ಪಂಚಾಯತಿ ಸದಸ್ಯರಿಗೆ ಗೌರವ ಕೊಡೋರು ಈ ಕಾಂಗ್ರೆಸ್ ಸರ್ಕಾರ. ಇದು ಈ ಸರ್ಕಾರದ ನಡವಳಿಕೆ ಏನಿದೆ, ಪ್ರತಿಯೊಂದು ಇಶ್ಯೂನಲ್ಲೂ ಕೇಂದ್ರ ಸರ್ಕಾರದ ಜೊತೆ ಘರ್ಷಣೆಗೆ ಹೋಗಿ ಇವತ್ತು ನಮ್ಮ ರಾಜ್ಯದ ಬೆಳವಣಿಗೆಯನ್ನ ಸಂಪೂರ್ಣವಾಗಿ ಇವತ್ತು ನಾಶ ಆಗ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಮಾತೆತ್ತಿದ್ರೆ ನಾವು 1 ಲಕ್ಷ ಕೋಟಿ ತೆರಿಗೆ ಕಟ್ಟಿದ್ದೇವೆ. ಇವತ್ತು GST ನಲ್ಲಿ ಸಿಸ್ಟಮ್ ಏನಿದೆ ಅಂತಕ್ಕಂಥದ್ದು ಗೊತ್ತಿದೆ. ಎಸ್, ನಮ್ಮ ರಾಜ್ಯ 2ನೇ ಸ್ಥಾನದಲ್ಲಿ ಇರಬಹುದು. ಈ ಒಂದು ವ್ಯವಸ್ಥೆಗಳು ಬಂದಿದ್ದು ಈಗಲ್ಲ, ನರೇಂದ್ರ ಮೋದಿ ಅವರು ಬಂದ ಮೇಲೆ ಅಲ್ಲ, ನೆಹರು ಕಾಲದಲ್ಲೇ ಪ್ರಾರಂಭ ಆಗಿರೋದು. ಇದು ಯಾವ ಸಿಸ್ಟಮ್ ಅಲ್ಲಿ ರಾಜ್ಯಗಳಿಗೆ ಹಂಚಿಕೆ ಆಗಬೇಕಣ್ಣ ಅಂತ ಹೇಳಿ ಪದೇ ಕೇಂದ್ರ ಸರ್ಕಾರದ ಮೇಲೆ ಯಾಕೆ ಘರ್ಷಣೆ ಮಾಡಬೇಕು? ನಾನು 2 ಬಾರಿ ಸರ್ಕಾರ ನಡೆಸಿದ್ದೇನೆ. ಇವಾಗ ಕೃಷ್ಣ ಬೈರೇಗೌಡರು ಕೇಳಿ, ನನ್ನ ಕಾಲದಲ್ಲಿ ಪಂಚಾಯತ್ ರಾಜ್ ಮಂತ್ರಿಗಳು 800 ಕೋಟಿ ನರೇಗಾ ಸ್ಕೀಮ್ ನಲ್ಲಿ ಹಣ ಬಂದಿರಲಿಲ್ಲ. ನಮ್ಮ ರಾಜ್ಯ ಸರ್ಕಾರದಿಂದಲೇ ಕೂಲಿ ಕಾರ್ಮಿಕರಿಗೆ ದುಡ್ಡನ್ನು ರಿಲೀಸ್ ಮಾಡಿದೆ. ನಾನು ಬರೀ ರೈತರ ಸಾಲ ಮನ್ನಾ ಮಾಡಿದ್ದೀನಿ ಅಂತ ಲೆಕ್ಕ ಹಾಕಬೇಡಿ. 800 ಕೋಟಿ ಕೇಂದ್ರ ಸರ್ಕಾರ ಇನ್ನು ಕೊಟ್ಟಿರಲಿಲ್ಲ ನಮಗೆ. ಯಾಕೆಂದ್ರೆ ನಾವು ಇಲ್ಲಿ ಪೋರ್ಟಲ್ಗೆ ಫೀಡ್ ಮಾಡಬೇಕಲ್ಲ, ನಾವಿಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳನ್ನು
ನಾನು 800 ಕೋಟಿ ರಾಜ್ಯ ಸರ್ಕಾರದ ಎಕ್ಸ್ಚೇಕರ್ ಇಂದ ರಿಲೀಸ್ ಮಾಡಿ ಕೂಲಿ ಕಾರ್ಮಿಕರು ಕೊಟ್ಟು ನಂತರ ಕೇಂದ್ರ ಸರ್ಕಾರಕ್ಕೆ ಅರ್ಜಿ ಕೊಟ್ಟು 800 ಕೋಟಿ ಆಮೇಲೆ ತಗೊಂಡಿದ್ದೀವಿ. ಇದೇ ಕೃಷ್ಣ ಬೈರೇಗೌಡರು ನನ್ನ ಸರ್ಕಾರದಲ್ಲಿ ಪಂಚಾಯತ್ ರಾಜ್ ಮಂತ್ರಿ, ಅವ್ರ ಕಾಲದಲ್ಲೇ ಮಾಡಿದೀವಿ, ತೋರಿಸಿದೀವಿ ಏನು ಅಂತ ಹೇಳಿ. ಕೇಂದ್ರ ಸರ್ಕಾರ ಜೊತೆ ಯಾಕೆ ನಡ್ಕೋಬೇಕು ಅನ್ನೋ ಒಂದು ಕನಿಷ್ಠ ಸೌಜನ್ಯವೂ ಇಲ್ಲದೆ ಈಗೇನು 2 ದಿವಸ ಅಸೆಂಬ್ಲಿ ಒಳಗೆ ಬಿಲ್ ಪಾಸ್ ಮಾಡ್ಬಿಟ್ಟು ಏನ್ ಮಾಡ್ಕೊತೀರಿ ನೀವು ಇದ್ರ ವಿರುದ್ಧ? ಏನಿದೆ ನಿಮಗೆ? ಸ್ವಲ್ಪ ಪ್ರಚಾರಕ್ಕೆ ಅಷ್ಟೇ ತಾನೆ ನೀವು ಮಾಡಬೇಕು ಅಂತ ಹೋಗಿ ನಿಮ್ಗೆ ಎಲ್ಲ ಮಾಹಿತಿ ಕೊಡ್ತೀವಿ. ಇಲ್ಲಿ ಯಾವ್ಯಾವ ತರ ಇದರಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ಇದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡೋಕೆ ಹೋದ್ರೆ ಸಮಯ ತಗೊಳ್ಳೋದು. ಎಲ್ಲ ತರಿಸಿಟ್ಕೊಂಡಿದ್ದೀನಿ, ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಓಪನ್ ಡಿಬೇಟ್ ಬೇಕಾ ಮಾಡಂತೆ, ಏನ್ ಕದೋಗಲ್ಲ. ನಾವು ಮಾಡಿರ್ತಕ್ಕಂಥದ್ದು ವಿಕಸಿತ ಭಾರತ ಬರೀ ಬಾಯಿ ಹೇಳೋದಿಕ್ಕಲ್ಲ ಮಾಡಿರೋದು. ವಿಕಸಿತ ಭಾರತ ನಮಗೆ ಹೊಟ್ಟೆ ಉರಿದೋಗುತ್ತೆ. ನಿನ್ನೆ ಲಕ್ನೋದಲ್ಲಿ ಅಶೋಕ ಲೇಲ್ಯಾಂಡ್ ಯೂನಿಟ್ ಓಪನ್ ಮಾಡಿ ಬಂದು ಹೋಗಿದ್ದೆ, ನಾನು ಬರಲೇಬೇಕು ಅಂತ ಹೇಳಿ. ಎಷ್ಟು ತಂದಿದ್ದೀರಿ ನೀವು ಇಂಡಸ್ಟ್ರಿಗಳನ್ನ? ಅದೇಂಥದ್ದು ಮಂಡ್ಯದಲ್ಲಿ ಒಂದು ಹೇಳ್ತಾ ಇದ್ದೀರಿ, ಅದು ಆಮೇಲೆ ಮಾತಾಡ್ತೀನಿ ಅದ್ರ ಬಗ್ಗೆ. ಈಗ ಇಲ್ಲಿ ಬೇಡ, ಈಗ ನರೇಗಾದು ಇದು ಜೀರಾಮ್ಜಿ ನಡೀತಿದೆ, ಮತ್ತೆ ಡೈವರ್ಟ್ ಆಗೋದು ಬೇಡ. ನನಗೂ ಜವಾಬ್ದಾರಿ ಇದೆ ರಾಜ್ಯದಲ್ಲಿ ಏನ್ ಮಾಡಬೇಕು ಅಂತ ಹೇಳಿ. ಅದರಿಂದ ಈ ಒಂದು ಅಪಪ್ರಚಾರ ಏನ್ ಹೇಳ್ಕೊಂಡು ಹೊರಟಿದ್ದೀರಿ, ಇಲ್ಲಿವರೆಗೆ ಯಾವ್ಯಾವ ರಾಜ್ಯದಲ್ಲಿ ಏನೇನು ಲೂಟಿ ಆಗಿದೆ, ಕರ್ನಾಟಕದಲ್ಲೂ ಹಲವಾರು ಲೂಟಿ ಆಗಿರೋದು ನನ್ನ ಹತ್ರನೇ ಮಾಹಿತಿ ಇದೆ. ಬೇಕಾದ್ರೆ ನಿಮಗೆ ಟನ್ ಗಟ್ಟಲೆ ಕೊಡ್ತೀನಿ ಮೆಟೀರಿಯಲ್ ಕೊಟ್ಟಿರೋದು. ಹಿಂದೆ ಯಾವ ತರ ಈ ಒಂದು ನರೇಗಾದಲ್ಲಿ ಅಕ್ರಮಗಳಾಗಿದೆ ಅಂತೇಳಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಹಳೇದು ಇಟ್ಟಿದ್ದೀವಿ. ಇನ್ನೊಂದು ಇದೆಲ್ಲ ನೋಡೇ ಕೇಂದ್ರ ಸರ್ಕಾರ ಇವತ್ತು ಜೀರಾಮ್ಜಿ ಅಂತ ಅಂದ್ರೆ ಏನೋ ರಾಮನ ಹೆಸರು ಇಟ್ಟವ್ರಿ ಅಂತ ಅನ್ಕೋದು. ಇಲ್ಲಿ ಇರ್ತಕ್ಕಂಥದ್ದು ವಿಕಸಿತ ಭಾರತದ ಹೆಸರಿನಲ್ಲಿ ಇಟ್ಟಿರ್ತಕ್ಕಂಥ ಹೆಸರು. ಪ್ರತಿಯೊಂದು ಕೇಂದ್ರ ಸರ್ಕಾರದ ಯೋಜನೆಗಳು ನೀವು ಗೆದ್ದರೆ ಇವತ್ತು ಹುಡ್ಕೊಂಡು ಹೋಗ್ಬೇಡಿ, ದುರ್ಬಿ ಹಾಕೊಂಡು. ಇವತ್ತು ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಅಲ್ಲಿ ಸ್ವಲ್ಪ ಎಲ್ಲ ಇಲಾಖೆಗಳಲ್ಲಿ ಯಾವ ರೀತಿ ಕೆಲಸ ನಡೀತಿದೆ ನನಗೂ ಸ್ವಲ್ಪ ಅದರ ಅನುಭವ ಇದೆ. ಅದರಿಂದ ಕೇಂದ್ರ ಸರ್ಕಾರದ ಜೊತೆ ಪ್ರತಿನಿತ್ಯ ಸಂಘರ್ಷಕ್ಕೆ ಹೋಗದೆ ಯಾವ ರೀತಿ ಒಳ್ಳೆ ಕೆಲಸ ಇದೆ, ಒಳ್ಳೆ ಕೆಲಸ ಮಾಡಬೇಕು ಅಂತ ಹೊರಟಿದ್ದಾರೆ, ಅದನ್ನ ಮುಕ್ತವಾದ ಮನಸ್ಸಿನಲ್ಲಿ ಗೌರವಯುತವಾಗಿ ನಡ್ಕೊಳ್ತಕ್ಕಂಥದ್ದು ಕಲೀರಿ ಅಂತಕ್ಕಂಥದ್ದು ಈ ರಾಜ್ಯ ಸರ್ಕಾರಕ್ಕೆ ಹೇಳಿ ಬಯಸ್ತೀನಿ. So Congress has termed this as Nathuram, not just Ram. This is not Sitaram or Dashrath Karam. ಅದಕ್ಕೆ ಹೇಳ್ತಾ ಇರೋದು, ಇದರ ಹೆಸರೇ ಭಾರತ್ ವಿಕಾಸ್ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ. ಗ್ಯಾರಂಟಿ ಅಲ್ಲ, ಮತ್ತು ಆಜೀವಿಕಾ ಮಿಷನ್ ಖಾತೆ ಇಂಗ್ಲಿಷ್ ನಲ್ಲಿ ಇರ್ತಕ್ಕಂಥದ್ದು. ವಿಕಸಿತ್ ಭಾರತ್ ಉದ್ಯೋಗ ಖಾತರಿ ಮತ್ತು ಜೀವನೋಪಯೋಗಿ ಅಂಶ. ಅದು ಶಾರ್ಟ್ ಆಗಿ ಈಗ ಮನ್ರೇಗಾ ಅಂತ ಹೇಳಲಿಲ್ವಾ, ಅದೇ ರೀತಿಯಲ್ಲಿ ಜಿರಾಮ್ ಅಂತ ಇಟ್ಕೊಳ್ಳೋದು. But in assembly also they want to be saying this is anti-Ram is what Congress is saying. They are anti-Ram, not BJP, not this program. This program, all right, in the name of Rama is there to bring Ram Rajya in the country. We utilize Rama's name. ಗಾಂಧೀಜಿನ ಹೇಳಿದಲ್ಲ ರಾಮ ರಾಜ್ಯ ಮಾಡಬೇಕು. Sir, Chief Minister said that you have taken away the money of Gramas, villages. And 40% Which money? Villages money belong to the villages and Gram Panchayats. That money is being taken away. And Siddaramaiah is Where you please tell him to give document. Documentary evidence. You please tell him to publish. And they're saying the states will have to pay. No, they have to bear. 40%. No, yes, they have to bear. Already 20 years over. The responsibility also state governments, they have to take it. ನರೇಗಾ ಕೂಲಿ ಕಾರ್ಮಿಕರನ್ನ ಒಬ್ಬೊಬ್ರು ಹೈವೇ ಯೋಜನೆಗಳ ಕೆಲಸಗಳಿಗೆ ಬಳಕೆ ಮಾಡ್ಕೊಳ್ತಾರೆ ಅನ್ನುವಂತ ಒಂದು ಆರೋಪ. ಇದಕ್ಕೆ ಹೇಳ್ತೀರಾ? ಹಲವಾರು ರೀತಿಯಲ್ಲಿ
ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ಇದೆ. ಅಲ್ಲ ಈಗ ಸರ್ ಈಗ ಯಾವುದು ಆ ರೀತಿ, ಅದಕ್ಕೋಸ್ಕರಲೇ ಇದೇನೇನು ಕೆಲವು ಲೂಪ್ ಹೋಲ್ಸ್ ಇತ್ತು ಸರಿಪಡಿಸಬೇಕು ಅನ್ನೋ ದೃಷ್ಟಿಯಿಂದಲೇ ಈ ಯೋಜನೆ ತಂದಿರೋದು. ರಾಜ್ಯಗಳ ಜೊತೆ ಚರ್ಚೆ ಮಾಡಿಲ್ಲ ಕೇಂದ್ರ ಅನ್ನೋ ಆರೋಪನೂ ಇದೆ ಸರ್. ರಾಜ್ಯಗಳ ಜೊತೆ ಚರ್ಚೆ ಮಾಡಿಲ್ಲ ಅಂತ ಆರೋಪ ಇದೆ. ಕುಮಾರಸ್ವಾಮಿ ಸರ್ ಕಾಂಗ್ರೆಸ್ ಮಾಡ್ತಾ ಇರೋದು, ಮುಖ್ಯಮಂತ್ರಿಗಳು ಸರ್ಕಾರ ಮಾಡ್ತಾ ಇರುವಂತ ಈ ವಿಚಾರಕ್ಕೆ ಆರೋಪ ಮಾಡ್ತಾ ಇರುವಂತದ್ದು ಸ್ಥಳೀಯ ರಾಜ್ಯಗಳಿಗೆ ಸ್ಥಳೀಯವಾಗಿ ಎಲ್ಲಿ ಕೆಲಸ ಮಾಡಬೇಕು ಅಂತ ಗುರುತಿಸಲಾಗಿತ್ತು. ಈಗ ಅದನ್ನ ಕೇಂದ್ರ ಸರ್ಕಾರವೇ ನಿರ್ಧಾರ ಮಾಡಿಸಿ ಯಾವ್ಯಾವ ಜಾಗದಲ್ಲಿ ಮಾಡಬೇಕು ಅಂತ. ಒಂದೇ ನಿಮಿಷ ಸರ್, ಒಂದೇ ಒಂದು ನಿಮಿಷ. ಜೊತೆಗೆ ಈಗ ಕಾಂಟ್ರಾಕ್ಟರ್ಗಳಿಗೆ ಪೂರಕವಾಗಿ ಅಂದ್ರೆ ಎಲ್ಲಿ ಹೊಲದಲ್ಲಿ ಕೆಲಸ ಮಾಡಬೇಕಾಗಿತ್ತು, ಈಗ ಕಾಂಟ್ರಾಕ್ಟರ್ ಕೂಡ ಅವಕಾಶ ಕೊಟ್ಟಿರೋದ್ರಿಂದ ಕಾಂಟ್ರಾಕ್ಟರ್ಗಳನ್ನು ಕೂಡ ಒಳಗಡೆ ಎಳ್ತರಲಾಗ್ತಿದೆ ಅಂತ. ಕೇಂದ್ರ ಸರ್ಕಾರ ಸ್ಥಳೀಯ ಸಂಸ್ಥೆಗಳು ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕಿತ್ಕೊಂಡಿದೆ ಅಂತ ಮಾತು ಹೇಳ್ತಿದ್ದಾರೆ. ಹಿಂದೆ ಮನ್ರೇಗಾ ಸ್ಕೀಮ್ ನಲ್ಲೇ ಇದೇ ಸಿದ್ದರಾಮಯ್ಯನವರು ಈಗ ದಾಖಲೆ ನಿರ್ಮಾಣ ಮಾಡಿದಾರಲ್ವಾ, ನನ್ನ ಅಭಿಪ್ರಾಯದಲ್ಲಿ ಅವ್ರು ಇರೋದು ಯಾಕೆಂದ್ರೆ ಕಾಂಗ್ರೆಸ್ ನಾಯಕರುಗಳು ಹೇಳೋದು, ಮಂತ್ರಿಗಳು ಮತ್ತು ಅವರು ಹೇಳೋದು, ಹೈಕಮಾಂಡ್ ಹೇಳೋವರೆಗೂ ಇರ್ತೀನಿ ಅಂತ ಎಷ್ಟೋ ಬಾರಿ ಹೇಳೋರಲ್ವಾ. ಬಹುಶಃ ಅವರು ಈ ರಾಜ್ಯದಲ್ಲಿ ಲೀಸ್ಡ್ ಬೇಸ್ ನಲ್ಲಿ ಇದ್ದಾರೆ. ಲೀಸ್ಡ್ ಬೇಸ್ಡ್ ಮುಖ್ಯಮಂತ್ರಿ ಅವರು ನನ್ನ ಅಭಿಪ್ರಾಯದಲ್ಲಿ. ಅದು ಬೇರೆ ಒಂದು ಭಾಗ ಇರಲಿ. ಏನ್ ದೇವರಾಜ ಅರಸೋರ್ದಾಗಲೇ ಅವರು ಸೆಟ್ ಹೊಡೆದಿದ್ರು, ಕಂಟಿನ್ಯೂಸ್ ಆಗಿದ್ರು 7 ವರ್ಷ. ಇಂದಿರಾ ಗಾಂಧಿ ವಿರುದ್ಧ ಸೆಟ್ ಹೊಡೆದ್ ನಿಂತರು. ಇವರು ಕೇಂದ್ರ ಸರ್ಕಾರದ ಹೈಕಮಾಂಡ್ ಇದೆಯಲ್ಲ, ರಾಹುಲ್ ಗಾಂಧಿ, ಅವ್ರಿಗೆ ಕಾಯ್ತವ್ರು, ನೀವು ಯಾವತ್ತೂ ನನ್ನ ಹೋಗ್ತೀರಿ, ಯಾವಾಗ ನಾನು ಹೋಯ್ತೀರಿ ಅಂತ ಹೇಳಿ. ನನಗ್ ಗೊತ್ತಿಲ್ಲಪ್ಪ, ನನಗೆ ಅವ್ರ ಪರಿಸ್ಥಿತಿ, ನನಗೂ ಅವ್ರಿಗೂ ಕಾಂಟ್ಯಾಕ್ಟ್ ಇಲ್ಲಿ. ಅಲ್ಲ, ಒಂದು 5 ನಿಮಿಷ ನಾ ಮಾತಾಡ್ಬಿಡ್ತೀನಿ, ಆಮೇಲೆ ಪ್ರಶ್ನೆ ತಗೊಳ್ತಾರೆ. ಇಲ್ಲಿ ಹೇಳಿದ್ರಲ್ಲ, ಹಿಂದೆ ಮನ್ರೇಗಾ ಸ್ಕೀಮ್ ನಲ್ಲಿ ಹಿಂದೆ ಕಾಂಟ್ರಾಕ್ಟರ್ಗಳಿಗೆ ಕೆಲಸ ಮಾಡೋರು 80% ದಿನಗೂಲಿಯವ್ರು ಮಾಡೋರು. ಹಿಂದೆ ಮಾಡಿರೋದೇನು, ಬೇಕಾದಷ್ಟು ಇನ್ಸಿಡೆಂಟ್ಗಳು ಕೊಡ್ಬಲ್ಲೆ ಏನೇನಾಗಿದೆ ಅಂತ, ಯಾವ ಕ್ಷೇತ್ರದಲ್ಲಿ ಏನೇನಾಗಿದೆ. ಅದರಿಂದ ಇವತ್ತು ಲೂಪ್ ಹೋಲ್ಸ್ ಏನಿದೆ ಅದನ್ನ ಸರಿಪಡಿಸೋಕ್ಕೋಸ್ಕರಲೇ ಈ ಸ್ಕೀಮ್ ತಂದಿದ್ದೀವಿ. ಇದನ್ನ ದೊಡ್ಡ ಅಪ್ರಚಾರ ಮಾಡ್ಕೊಂಡು ಮಾತಾಡ್ಬೇಕಾದ ಅವಶ್ಯಕತೆ. ಯೋಜನೆಯಲ್ಲಿರೋ ಲೂಪ್ ಹೋಲ್ಸ್ಗಳನ್ನ ಎಲ್ಲದೂ ತಿದ್ದುಪಡಿ ಮಾಡಿದ್ದೀರಾ ಸರಿ ಸರ್, ಆದ್ರೆ ಹೆಸರು ಬದಲಾವಣೆ ಮಾಡುವಂತ ಅಗತ್ಯತೆ ಏನಿದೆ? ಈಗ ಯೋಜನೆ 20 ವರ್ಷ ಆಗಿದೆ, ಹೊಸ ಯೋಜನೆ ಇಲ್ಲಿ ತರ್ತಾ ಇದ್ದಾರೆ. ಇದನ್ನ ಅದಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ. ಆಮೇಲೆ ಮತ್ತೆ ಅಲ್ಲ, ಮಾತಾಡ್ಬಿಡ್ತಾರೆ, ಅವ್ರು ಹೇಳ್ಬಿಡ್ತಾರೆ, ಒಟ್ಟಿಗೆ ಕೇಳಿ. ಆಮೇಲೆ 5 ನಿಮಿಷ ಮಾತನಾಡ್ತಾನೆ, ಆಮೇಲೆ ಮತ್ತೊಮ್ಮೆ ಮಾನ್ಯ ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ. ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸಹ ಸಂಕ್ರಾಂತಿಯ ಶುಭಾಶಯಗಳ ಸಂದರ್ಭದಲ್ಲಿ ಕೋರ್ತಾ, Honorable Prime Minister Narendra Modi ji has taken a historic decision of bringing VBG Ramji, Vikasit Bharat Guarantee for Rozgar and Ajivan Mission. So it's a historic decision taken by Honorable Prime Minister Shri Narendra Modi ji. But unfortunately, Congress party, Rahul Gandhi as well as Chief Minister Siddaramaiah, Congress party always is very keen in false propaganda. Even before the program has been relaunched, Congress is trying to spread false propaganda regarding VBG Ramji. The entire country knows, the people of this country are aware of the fact that Congress party never respected Mahatma Gandhi ji. Congress party never respected Baba Saheb Ambedkar ji.
But when Honorable Prime Minister brings in a historic bill, when lakhs and lakhs of money has been spent in Manrega, is it wrong on the part of the Prime Minister or Bharatiya Janata Party or NDA government to ensure that there should not be any pilferage, no leakage, corruption has to be curbed? For your kind information, during NDA tenure in last 10 years, more than 7.8 lakh crores has been spent in Manrega scheme. Now the vision of the Honorable Prime Minister Narendra Modi ji, which is also a dream of Mahatma Gandhi ji. If India has to emerge as a developed country, as a developed nation, villages has to be developed. Basic infrastructure has to be given at the village level. So Prime Minister Narendra Modi ji, with a good intention, has brought in valuable changes in the entire scheme. The working days has been increased from 100 days to 125 days. There should be accountability in the entire system. There should be no wastage of money. By effectively implementing VBG Ramji, there should be all over development at the rural India. That is the whole idea. But unfortunately, the Congress party, which has ruled this country for more than 55-60 years, Congress party never believed in schemes. Congress party never believed in schemes. They always believed on scams. Because of the scams during the Congress party which was in power, because of the scandals that took place during UPA government, India could not emerge as a developed nation. But today, when Honorable Prime Minister wants to bring in changes in the entire scheme to benefit the rural people, when he wants to bring a change to ensure that there is no corruption, there is accountability, Congress party is trying to spread this false propaganda. Now Chief Minister Siddaramaiah wants to call a special session to discuss on this bill. We welcome this decision of Honorable Chief Minister Siddaramaiah ji. Yes, we do welcome. We'll discuss on the floor of the House. What is that Congress has done through Manrega in last 60 years, or from the day when the scheme has been started? What is that NDA government under the dynamic leadership of Honorable Prime Minister Narendra Modi ji? What is that we achieved in last 10 years? We will definitely discuss on the floor of the House. But unfortunately, which Congress party, which is so desperate, which is not able to digest Prime Minister Narendra Modi ji's popularity, spreading false propaganda on every scheme, every program of NDA government, is very unfair on the part of the Congress party. Even in Karnataka, the day one after Siddaramaiah assumed the office as Chief Minister, he took a decision of not allowing national education policy in Karnataka. Siddaramaiah himself said that they will bring in state education policy, but till date there is no SAP, no state education policy or no national education policy.
by doing this, they are doing injustice to the people of Karnataka. ಕೇಂದ್ರ ಸರ್ಕಾರದ ಯೋಜನೆಗಳನ್ನ ತಪ್ಪು ಮಾಹಿತಿಗಳನ್ನು ನೀಡುವಂಥದ್ದು, ರಾಜ್ಯದ ಜನರಿಗೆ ಒಂದು ತಪ್ಪು ಕಲ್ಪನೆಯನ್ನು ಮೂಡಿಸುವಂಥದ್ದು. ಒಬ್ಬ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಲಕ್ಷಾಂತರ ರೂಪಾಯಿ ಇವತ್ತು ಈ ಯೋಜನೆ ಮೂಲಕ ಗ್ರಾಮೀಣ ಭಾಗದಲ್ಲಿ ಇವತ್ತು ಬಡವರಿಗೆ ಅನುಕೂಲ ಆಗ್ಬೇಕು, ಕಾರ್ಮಿಕರಿಗೆ ಅನುಕೂಲ ಆಗ್ಬೇಕು, ಯಾವುದೋ ಒಂದು ಭ್ರಷ್ಟಾಚಾರ ನಡೆಯಬಾರದು ಅಂತ ಆಲೋಚನೆ ಮಾಡೋದೇ ತಪ್ಪಾಗಾದ್ರೆ, ಒಬ್ಬ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಗಾಂಧೀಜಿಯವರ ಕನಸೇನಿತ್ತು, ಗ್ರಾಮ ಸ್ವರಾಜ್ಯದ ಕನಸು ನನ್ಸಾಗ್ಬೇಕು ಅಂತ ಹೇಳಿದ್ರೆ 7-8 ಲಕ್ಷ ಕೋಟಿ ಪ್ರತಿ ವರ್ಷ ಖರ್ಚು ಮಾಡ್ತಕ್ಕಂಥ ಇಷ್ಟು ದೊಡ್ಡ ಯೋಜನೆ ಇವತ್ತು ಸುಲಲಿತವಾಗಿ ಸಾಗಬೇಕು, ಬಡವರಿಗೆ ತಲುಪಬೇಕು ಅಂತೇಳಿ ಪ್ರಧಾನಮಂತ್ರಿ ಆಲೋಚನೆ ಮಾಡ್ತಕ್ಕಂಥದ್ದು ತಪ್ಪಾಗಾದ್ರೆ, ಇವತ್ತು ಕಾಂಗ್ರೆಸ್ ಪಕ್ಷ ಇಷ್ಟು ವರ್ಷಗಳ ಆಡಳಿತ ನಡೆಸಿದಾಗ್ಲೂ ಸಹ ಅವ್ರು ಯಾವತ್ತೂ ಕೂಡ ಸ್ಕೀಮ್ ಬಗ್ಗೆ ಯೋಚನೆ ಮಾಡಲಿಲ್ಲ, ಸ್ಕ್ಯಾಮ್ಗಳೇ ಅವತ್ತು ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿಜಿಯವರ ಒಳ್ಳೆ ಕೆಲಸಗಳನ್ನ ಸಹಿಸಿಕೊಳ್ಳೋದಕ್ಕೆ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ, ರಾಹುಲ್ ಗಾಂಧಿಗೆ, ಸಿದ್ದರಾಮಯ್ಯನವ್ರಿಗೆ ಆಗ್ತಾ ಇಲ್ಲ. UPA ಸರ್ಕಾರದಲ್ಲಿ 2G ಸ್ಕ್ಯಾಮ್, ಕೋಲ್ ಸ್ಕ್ಯಾಮ್ ಇವತ್ತು ನಾನು ಅದನ್ನು ಪುನರುಚ್ಚಾರ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ದೇಶದ ಜನ, ರಾಜ್ಯದ ಜನ ಕಾಂಗ್ರೆಸ್ ಪಕ್ಷದ ಆಡಳಿತವನ್ನ ಇನ್ನೂ ಕೂಡ ಮರ್ತಿಲ್ಲ. ಇವತ್ತು ನರೇಂದ್ರ ಮೋದಿಜಿಯವರು ಏನು 100 ದಿನಗಳ ವರ್ಕಿಂಗ್ ಡೇಸ್ ಏನಿದೆ 125 ದಿನಗಳು ಮಾಡಿರುವಂತದ್ದು, ಕನಿಷ್ಠ 60 ದಿನಗಳು ಕೃಷಿ ಚಟುವಟಿಕೆ ನಡೆಯುವಂತ ಸಂದರ್ಭದಲ್ಲಿ ರೈತರಿಗೆ ಅನಾನುಕೂಲ ಆಗಬಾರ್ದು ಅಂತೇಳಿ ಆ ಸಂದರ್ಭದಲ್ಲಿ ನಿಲ್ಲಿಸಿರುವಂತದ್ದು. ಮತ್ತೇನು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತೀರ್ಮಾನಗಳು ಆಗ್ತದೆ, ಅದು ಮುಂದೆನೂ ಕೂಡ ಹೊರೀತದೆ. ಇಲ್ಲಿ ಯಾರನ್ನೂ ಕೂಡ ಗ್ರಾಮ ಪಂಚಾಯತಿ ಅಧಿಕಾರವನ್ನ ಕಿತ್ಕೊಳ್ಳುವಂತ ಕೆಲಸ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ಅವರು ಮಾಡ್ತಾ ಇಲ್ಲ. ಆದ್ರೆ ಪ್ರಧಾನಮಂತ್ರಿಗಳ ಒಂದು ಅಪೇಕ್ಷೆ ಇದೆ, ಇವತ್ತು ಯಾವುದೇ ಒಂದು ಕಾರ್ಯಕ್ರಮಗಳು ಯೋಜನೆಗಳು ತಲುಪಬೇಕು ಅಂತ ಹೇಳಿದ್ರೆ there should be a proper accountability, there should be a transparency, the entire scheme, entire program. ಅದೊಂದು ಸದುದ್ದೇಶ ಇಟ್ಕೊಂಡು ನರೇಂದ್ರ ಮೋದಿಜಿ ಅವರು ಮಾಡಿರುವಂತದ್ದು. ಇದರ ನಡುವೆ ಕಾಂಗ್ರೆಸ್ ಪಕ್ಷ ಎಲ್ಲಾ ಸಂದರ್ಭದಲ್ಲೂ ಯಾವ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಕರ್ನಾಟಕದಲ್ಲೂ ಕೂಡ, ದೇಶದಲ್ಲೂ ಮಾಡ್ತಾ ಇದ್ದಾರೆ, ಕರ್ನಾಟಕದಲ್ಲೂ ಕೂಡ ಅಪಪ್ರಚಾರ ಮಾಡೋದಕ್ಕೆ ಹೊರಟಿದ್ದಾರೆ. ಇವರಿಗೆ ಬೇಳೆನ ಇವ್ರು ಯಾವುದೇ ರೀತಿ ಇದನ್ನ ಫಾಲ್ಸ್ ಪ್ರೊಪಗಂಡ ಇದನ್ನ ಯಾವುದಕ್ಕೂ ಕೂಡ ನಾವು ಅವಕಾಶವನ್ನ ಕೊಡೋದಿಲ್ಲ. ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾದಳ ಗ್ರಾಮ ಮಟ್ಟದಲ್ಲೂ ಕೂಡ ನಾವು ತೆರಳಿ ಜನರಿಗೆ ಮನವರಿಕೆ ಮಾಡುವಂತ ಕೆಲಸ ಮಾಡ್ತೇವೆ, ಕಾರ್ಮಿಕರಿಗೆ ಮನವರಿಕೆ ಮಾಡುವಂತ ಕೆಲಸ ಮಾಡ್ತೇವೆ, ಕಾಂಗ್ರೆಸ್ ಷಡ್ಯಂತ್ರವನ್ನ ಬಯಲುಗೆಳೆಯುವಂತ ಕೆಲಸ ನಾವು ಮಾಡ್ತೇವೆ. ಧನ್ಯವಾದ. ಬಿಜೆಪಿ ಜೆಡಿಎಸ್ ವಿಲೀನ ಆಗುತ್ತೆ ಅಂತ ಎಚ್ಡಿಕೆ ಹೇಳಿದ್ರು. ಈಗ ಎರಡೂ ಪಕ್ಷದ ನಾಯಕರಿದ್ದೀರಾ, ಏನ್ ಹೇಳ್ತೀರಾ? ಅಣ್ಣ, ಇವತ್ತು ನನ್ನ ವಿನಂತಿ ಹೇಳ್ತೇನೆ ಮಾನ್ಯ ಕುಮಾರಸ್ವಾಮಿ, ಇನ್ನೊಂದ್ಸಲ ಫ್ರೀ ಮಾತಾಡೋಣ ನೀವು. ಆ ವಿಚಾರವಾಗಿ ಪ್ರತ್ಯೇಕ ಪ್ರೆಸ್ ಮೀಟ್ ಕರೀತಾರೆ, ಒಟ್ಟೆ ಕೂತ್ ಮಾತನಾಡ್ತಾರೆ. ದಯವಿಟ್ಟು ಕುಮಾರಸ್ವಾಮಿ ಅವರು ರಾಜ್ಯ ಓಕೆ, ಧನ್ಯವಾದ. ರಾಜ್ಯ